ಎಲ್ಲರಿಗೂ ನಮಸ್ಕಾರ. ತರಿಸ್ಬೇಕು ಎಲ್ಲ ಕೆಳಗಡೆ ಹಾಕೊಂಡಿದ್ವಿ, ಎಲ್ಲರಿಗೂ ಸರಿಯಾಗಿ ನೀವು ಸಿಗಲ್ಲ, ಆ ದೃಷ್ಟಿಯಿಂದ ನಾನು ಇಲ್ಲೇ ಬಂದಿದ್ದೀನಿ. ಇವತ್ತು ಹೊಸದಾಗಿ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ನೇಮಕ ಆದ್ಮೇಲೆ ಮೊದಲನೆಯ ಸಭೆಯನ್ನು ಕರೆದಿದ್ದೇನೆ. ಈ ಸಭೆ ಕರೆದಂಥ ಉದ್ದೇಶ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ಹಂಚಬೇಕು. ಯಾರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಉಪಾಧ್ಯಕ್ಷರು ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು, ಯಾರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮಾಡಬೇಕು, ನಿಮ್ಮ ಜವಾಬ್ದಾರಿ ಏನು, ಕೋಆರ್ಡಿನೇಟರ್ ಆಗಿರಬೇಕೆ ಹೊರತು ಅಲ್ಲಿ ಹೋಗಿ ಇರುವಂಥ ಅನೇಕ ಸಮಸ್ಯೆಗಳನ್ನು ಲೋಕಲಲ್ಲಿ ಎಲ್ಲರನ್ನೂ ಒಟ್ಟು ತೆಗೆದುಕೊಳ್ಳುವಂಥ ವಿಚಾರನ ತಾವು ಮಾಡಬೇಕು. ಪ್ರತಿ ವಾರಕ್ಕೆ ಅಟ್ಲೀಸ್ಟ್ 2-3 ದಿನ ಆದರೂ ಕೂಡ ನೀವು ಆ ಕ್ಷೇತ್ರಗಳಲ್ಲಿ ಹೋಗಿ ಡಿವೋಟ್ ಮಾಡಬೇಕು. ಇದನ್ನು ಕೇಡರ್ ಬೇಸ್ ಪಾರ್ಟಿಯಾಗಿ ಪರಿವರ್ತನೆ ಆಗಬೇಕು. ಕಾಂಗ್ರೆಸ್ ಕುಟುಂಬ ಅಂತ ಹೇಳಿ ಒಂದು ಹೊಸ ಪ್ರತಿಯೊಂದು ಬೂತ್ನಲ್ಲೂ ಒಂದು ಕುಟುಂಬ ಅಂತೇಳಿ ಒಂದು ರಚನೆ ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ. ಅದಕ್ಕೆ ಹೆಸರನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಒಂದು ಅನೇಕ ಸಲಹೆಗಳು ಬಂದಿದೆ, ಅದನ್ನು ಚರ್ಚೆ ಮಾಡಿ ನಾನು ತಿಳಿಸ್ತೇನೆ. ಇದಲ್ಲದೆ ಫಸ್ಟ್ ಇಂಪಾರ್ಟೆಂಟ್ ರೆಸಲ್ಯೂಷನ್ಸ್ನ ಮೂವ್ ಮಾಡಿದ್ದೀವಿ. ಏನಪ್ಪ ಅಂತಂದರೆ, ಭಾಳ ಶ್ರಮಪಟ್ಟು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇಂಡಿಯಾ ಒಕ್ಕೂಟ 200ಕ್ಕೂ ಹೆಚ್ಚು ಸೀಟು ಪಡ್ಕೊಂಡಿದೆ. ಶ್ರಮ ಪಟ್ಟಂಥ ನಾಯಕತ್ವವನ್ನು ಪಡೆದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಇಡೀ ರಾಜ್ಯದ ನಮ್ಮ ಪದಾಧಿಕಾರಿಗಳ ಸಭೆ ಅವರಿಗೆ ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಶಕ್ತಿ, ಏಕೆಂದರೆ ಅವರು ಮಾಡಿದಂಥ ಶ್ರಮ ಹೋರಾಟ ಇದೆಯಲ್ಲ, ಇನ್ನೇನು ಹತ್ತಕ್ಕೆ ಬಂದಿದ್ದ ನಾವು, ಅವರು 400ಕ್ಕೂ ಹೆಚ್ಚು ಸೀಟು ನಾವು ಬಂದೇ ಬರ್ತೀವಿ ಅಂತ ಹೇಳಿದರು. ಆ ಪ್ರಕಾರ ಅವ್ರಿಗೆ ಆಗಿಲ್ಲ, ಸ್ವಲ್ಪ ಹತ್ತಕ್ಕೆ ಬಂದಿದ್ದೇವೆ. ಸೊ ಅವರ ಶ್ರಮ ಪಟ್ಟಕ್ಕೆ ಅವರಿಗೆ ಅಭಿನಂದನೆ. ಮತ್ತು ಇಬ್ಬರು ವಿರೋಧ ಪಕ್ಷದ ನಾಯಕರಾಗಿ ಖರ್ಗೆ ಸಾಹೇಬರು ಮೇಲ್ಮನೆಯಲ್ಲಿ, ಕೆಳಗಡೆ ಮನೆಯಲ್ಲಿ ರಾಹುಲ್ ಗಾಂಧಿ ಅವರು ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ನಾವು ಹೋಗಿ ವರ್ಕಿಂಗ್ ಕಮಿಟಿ ರೆಸಲ್ಯೂಷನ್ ಮೂವ್ ಮಾಡಿದ್ದು, ಅವ್ರ ಮೇಲೆ ಒತ್ತಡ ಹಾಕಿದ್ದು. ಆ ಪ್ರಕಾರ ಅವರು ಜವಾಬ್ದಾರಿಯನ್ನು ಒಪ್ಪಿಕೊಂಡು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷಕ್ಕೆ ದುಡಿದಂಥ ಎಲ್ಲ ಹಿರಿಯ ನಾಯಕರಿಗೆ ಮತ್ತು ನಮ್ಮ ಸಂಸದೀಯ ಒಂದು ಸಮಿತಿ ಇದೆ, ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿಯ ಅಧ್ಯಕ್ಷ ಸ್ಥಾನ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ವಹಿಸಿಕೊಂಡಿದ್ದಾರೆ. ಈ 3 ಜನ ಕೂಡ ಅಭಿನಂದನೆ ಸಲ್ಲಿಸುವಂಥ ಒಂದು ನಿರ್ಣಯವನ್ನು ಇವತ್ತು ಪಕ್ಷ ಮಾಡಿದೆ. ಎರಡನೇದಾಗಿ, ನಮ್ಮ ರಾಜ್ಯದಲ್ಲಿ ನಮಗೆ ಸಮಾಧಾನ ತಂದಿಲ್ಲ. 1 ಸೀಟಿಂದ 9 ಸೀಟ್ ಬಂದಿರ್ಬೋದು, ನಾವು ಗರಿಷ್ಠ 15 ಸೀಟಾದರೂ ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ಇದ್ರ ಬಗ್ಗೆ ನಾವು ಮತದಾರ ತೀರ್ಪನ್ನು ಒಪ್ಕೊಂಡಿದ್ದೇವೆ. ಮತದಾರ ಏನು ತೀರ್ಪು ಕೊಟ್ಟಿದ್ದಾರೋ ಬೇಕಾದಷ್ಟು ಇರ್ಬೋದು, ಆದರೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟು, ಹೆಣ್ಮಕ್ಳಿಗೆ 6 ಜನ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ 2 ಗೆದ್ದಿದ್ದಾರೆ. ಸೊ ಇಡೀ ರಾಜ್ಯದಲ್ಲಿ ಒಗ್ಗಟ್ಟಿನ ಎಲೆಕ್ಷನ್ ಮಾಡಿದ್ದೇವೆ. ಭಾಳ ಏನು ಬರಲಿಕ್ಕೆ ಸಾಧ್ಯನೇ ಇಲ್ಲ. 2 ಸೀಟು 3 ಸೀಟು ಅಂತಿದ್ರು, ಮೀಡಿಯಾದಲ್ಲಿ 2 ಸೀಟು 3 ಸೀಟು ಅಂತ ತೋರಿಸ್ತಾ ಇದ್ರು. ಆದರೆ ಅದೆಲ್ಲ ತಡಕಪಡಕಾಗಿ ಕೊನೆಗೆ 9 ಸೀಟ್ ಬಂದಿದೆ. 9 ಸೀಟ್ ಬಂದರೂ ಕೂಡ ನನಗೆ ಸಮಾಧಾನ ತಂದಿಲ್ಲ. ಇರೋ ವಿಚಾರ ಹೇಳ್ತೀನಿ. ವಿ ಮೈಟ್ ಹ್ಯಾವ್ ಇಂಪ್ರೂವ್ಡ್. ಇನ್ನು ನಮಗೆ 5-6 ಸೀಟ್ ಗೆಲ್ಲಲಿಕ್ಕೆ ನಮ್ಗೆ ಅವಕಾಶ ಇತ್ತು. ಸೊ ಅದಕ್ಕೆ ನಾವೆಲ್ಲಿ ತಪ್ಪಿದ್ದೇವೆ, ಯಾಕೆ ಜನ ನಮ್ಮನ್ನು ಕೈ ಹಿಡಿದಿಲ್ಲ, ಕಾರಣ ಏನು, ಇಲ್ಲಿ ಯಾವ ಮೋದಿ ವೇವ್ ಕಾಣಲಿಲ್ಲ. ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ಭಾಳ ಇಂಪ್ಲಿಮೆಂಟ್ ಮಾಡಿದ್ದು. ಆಮೇಲೆ ಇಡೀ ರಾಜ್ಯದಲ್ಲಿ ಭಾಳ ಒಗ್ಗಟ್ಟಿನ ಪ್ರದರ್ಶನ ಇತ್ತು. ನಮ್ಮ ಪಾರ್ಟಿಲಿ BJP ಥರ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಎಷ್ಟೋ ಜನ ಅವರು ಸಿಟ್ಟಿಂಗ್ ಕ್ಯಾಂಡಿಡೇಟ್ಸ್ಗೆ ಅವ್ರು ಟಿಕೆಟ್ ಕೊಟ್ಟಿಲ್ಲ, ಎಲ್ಲ ನ್ಯೂಸ್ ಫೇಸ್ ಹಾಕಿದ್ರು. ಸೊ ಭಾಳ ಅಲ್ಲಿ ಗೊಂದಲ ಇತ್ತು. ಆದರೂ ಒಂದು ಮೋದಿಯವರ
ನಾಯಕತ್ವನೋ ಏನು ಒಂದು ಬಂದಿದೆ. ಸೊ ನಾವು ಅದನ್ನು ಎಲ್ಲಿ ನಾವು ಎಡವಿದ್ದೇವೆ, ಏನು ಮಾಡಬೇಕು, ಮುಂದಕ್ಕೆ ಯಾವ ರೀತಿ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಸತ್ಯ ಶೋಧನಾ ಸಮಿತಿ ಕೂಡ ಆ ವಿಭಾಗಗಳಿಗೆ ಹೋಗಿ 4 ಡಿವಿಷನಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸಂಪೂರ್ಣ ನಾವು ಗೆದ್ದಿದ್ದೇವೆ. ಬಟ್ ಬೇರೆ ಕಡೆ ಎಲ್ಲ ಕೂಡ ಹೋಗಿ ಒಂದು ಪರಿಶೀಲನೆ ಮಾಡಿಕೊಂಡು ಬರುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಒಂದು ಕಮಿಟಿ ರಚನೆ ಮಾಡಿ ಅವ್ರನ್ನ ನಾವು ಕಳಿಸ್ಕೊಡ್ತೇವೆ. ಸೀನಿಯರ್ಸ್ ಮೆಂಬರ್ಸ್ನ ಕಳಿಸ್ಕೊಟ್ಟು ಯಾವ ಥರದ ಗೊಂದಲವಿದೆ, ಯಾವ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಜಾಸ್ತಿ ಬಂದಿದೆ, ಯಾವ ಕಾನ್ಸ್ಟಿಟ್ಯೂನ್ಸಿ ಕಡಿಮೆ ಬಂದಿದೆ, ಏಂತಕ್ಕಾಯಿತು, ಏಂತಕ್ಕಾಯಿತು ಅಂತೇಳಿ ಚರ್ಚೆ ಮಾಡಲಿಕ್ಕೆ ಒಂದು ಸಮಿತಿ ಒಂದು ರಿಪೋರ್ಟನ್ನು ರೆಡಿ ಮಾಡಿ. ಯಾಕೆಂದರೆ ಈ ಮಧ್ಯದಲ್ಲಿ ನಮ್ಮ AICC ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಟೀಮನ್ನು ರಚನೆ ಮಾಡಿದ್ದಾರೆ. ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕೂಡ ರಚನೆ ಮಾಡಿದ್ದಾರೆ. ಆ ಟೀಮು ಇಲ್ಲಿಗೆ ಬರ್ತಾ ಇದೆ. ಅವರು ಎಲ್ಲ ಕಡೆ ಪ್ರವಾಸ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಆದ್ದರಿಂದ ನಾವೆಲ್ಲ ಅದನ್ನು ಆತ್ಮಲೋಕ ಮಾಡಲಿಕ್ಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಅವರು ಇಡೀ ರಾಜ್ಯನ ಪ್ರವಾಸ ಮಾಡೋಕ್ಕೆ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಒಂದು ಟೀಮನ್ನು ನಾವು ಕಳಿಸ್ಲಿಕ್ಕೆ 4 ಟೀಮ್ ಮಾಡಿ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸೊ ಆಮೇಲೆ ಡಿವಿಷನ್ಸ್ ಲೆವೆಲಲ್ಲಿ ಮೀಟಿಂಗ್ ಕೂಡ 4 ಮೀಟಿಂಗ್ ಮಾಡಲಿಕ್ಕೆ ನಾನು CM ಇಬ್ಬರು ಕೂಡ ಅದನ್ನು ಪ್ರತ್ಯೇಕವಾದಂಥ ಒಂದು ಸಭೆ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಇನ್ನೊಂದು, ನಮ್ಮ NDA ನೇತೃತ್ವದ ಕೇಂದ್ರ ಸರ್ಕಾರ ಏನಿದೆ, 3ನೇ ಅವಧಿ ಆಡಳಿತದಲ್ಲಿ ಇದು ದೊಡ್ಡ ಹಗರಣ, ನೀಟ್ ಹಗರಣ, ನೀಟು ನೆಟ್ಟು ಶೇರ್, ವಿದ್ಯಾರ್ಥಿಗಳ ಭವಿಷ್ಯ, ಯುವ ಸಮುದಾಯದ ಉದ್ಯೋಗ ಛಿದ್ರ ಆಗಿದೆ. ಸೊ ಅದನ್ನು ಇವೆರಡೂ ಕೂಡ ದೊಡ್ಡ ಹಗರಣಗಳು ನಡೆದಿದೆ. ಸೊ ಇದಾಗಲೇ CBI ಎನ್ಕ್ವೈರಿ ಕೂಡ ನಡೀತಾ ಇದೆ. ಪಾರ್ಲಿಮೆಂಟ್